ಇವತ್ತು ಒಂದು ಸ್ವಲ್ಪ ಗಂಭೀರವಾದ ವಿಷಯ. ನಮ್ಮ ದೇಶದ ಹೆಮ್ಮೆಯ ಔಷಧ ಕ್ಷೇತ್ರದ ಬಗ್ಗೆ, ಅದರ ಒಂದು ಕರಾಳ ಸತ್ಯದ ಪರಿಚಯ. ಹೌದು, ಕೇಳಿದ್ದು ಸರಿ. 17 ಮಕ್ಕಳು ಪ್ರಾಣ ಬಿಟ್ಟಿದ್ದಾರೆ. ಕಾರಣವೇನು ಗೊತ್ತಾ? ಒಂದು ಸಾಮಾನ್ಯ ಕೆಮ್ಮಿನ ಸಿರಪ್. ಇದು ಯಾವುದೋ ಕಳ್ಳ ಕಂಪನಿ ಮಾಡಿರೋ ಕೆಲ್ಸ ಅಲ್ಲ. ನಿಜ ಹೇಳ್ಬೇಕಂದ್ರೆ ಇದು ಭಾರತದಲ್ಲೇ ಲೈಸೆನ್ಸ್ ಪಡೆದ ಅಧಿಕೃತವಾಗಿ ಮಾರಾಟವಾಗ್ತಿದ್ದ ಔಷಧದ ಕರಾಳ ಸತ್ಯ. ಹಾಗಾದ್ರೆ ಒಂದು ಸಾಮಾನ್ಯ ಅಂತ ಅನ್ಸೋ ಕೆಮ್ಮಿನ ಸಿರಪ್ ಹೇಗೆ ಇಷ್ಟೊಂದು ಮಾರಣಾಂತಿಕ ವಿಷವಾಯಿತು? ಇದರ ಹಿಂದಿನ ವೈಜ್ಞಾನಿಕ ಕಾರಣಗಳೇನು? ಅಸಲಿಗೆ ಫ್ಯಾಕ್ಚುವಲ್ ಆಗಿ ಏನಾಯಿತು? ಬನ್ನಿ ಒಂದೊಂದಾಗಿ ನೋಡೋಣ. ಓಕೆ, ಈ ಸಂಘಟನೆ ನಡೆದಿದ್ದು ಮಧ್ಯಪ್ರದೇಶದ ಚಿಂದ್ವಾರಾ ಜಿಲ್ಲೆಯಲ್ಲಿ. ಅಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಟ್ಟ ಕೆಮ್ಮಿನ ಸಿರಪ್ ಅದು ಮಕ್ಕಳ ಪಾಲಿಗೆ ಯಮಸ್ವರೂಪಿಯಾಗಿ ಪರಿಣಮಿಸಿತು. ಈ ದುರಂತಕ್ಕೆ ಕಾರಣವಾದ ಆ ಸಿರಪ್ನ ಹೆಸರು ಕೋಲ್ಡ್ರೆಫ್. ಇದನ್ನ ತಯಾರಿಸಿದ್ದು ತಮಿಳುನಾಡಿನ ಶ್ರೆಸನ್ ಫಾರ್ಮಸ್ಯೂಟಿಕಲ್ ಅನ್ನೋ ಕಂಪನಿ. ಇನ್ನೊಂದು ಶಾಕಿಂಗ್ ವಿಷಯ ಅಂದ್ರೆ ಇದನ್ನ ಪ್ರಿಸ್ಕ್ರೈಬ್ ಮಾಡಿದ್ದೇ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ಗಳು. ಆದರೆ ಇದನ್ನು ತೆಗೆದುಕೊಂಡ ಮಕ್ಕಳಿಗೆ ಮೊದಲು ವಾಂತಿ, ಅಸ್ವಸ್ಥತೆ ಶುರುವಾಯಿತು. ಹಾಗೆ ಮುಂದುವರೆದು ಕೊನೆಯಲ್ಲಿ ಕಿಡ್ನಿ ಫೇಲ್ಯೂರ್ ಆಗಿ ಪ್ರಾಣವೇ ಹೋಯಿತು. ಸರಿ, ಹಾಗಾದ್ರೆ ಆ ಸಿರಪ್ನಲ್ಲಿ ಅಂತಾದ್ದು ಏನಿತ್ತು? ಲ್ಯಾಬ್ ಟೆಸ್ಟ್ ರಿಪೋರ್ಟ್ಸ್ ಬಂದಾಗ ಗೊತ್ತಾದ ಸತ್ಯ ನಿಜಕ್ಕೂ ನಮ್ಮೆಲ್ಲರನ್ನೂ ಬೆಚ್ಚಿ ಬೀಳ್ಸೋ ಹಾಗಿತ್ತು. ಆ ಸಿರಪ್ಪಲ್ಲಿ ಸಿಕ್ಕಿದ್ದು ಡೈಥಿಲೀನ್ ಗ್ಲೈಕಾಲ್, ಶಾರ್ಟಾಗಿ ಹೇಳಬೇಕಂದ್ರೆ ಡಿಇಜಿ. ಇದು ಅಸಲು ಔಷಧನೇ ಅಲ್ಲ, ಇದೊಂದು ಇಂಡಸ್ಟ್ರಿಯಲ್ ಸಾಲ್ವೆಂಟ್. ಅಂದ್ರೆ ಆಂಟಿಫ್ರೀಸ್, ಕಾರ್ ರೇಡಿಯೇಟರ್ಗೆ ಹಾಕ್ತಾರಲ್ಲ ಅಂತಹ ವಸ್ತುಗಳಲ್ಲಿ ಬಳಸೋ ಕೆಮಿಕಲ್. ಮನುಷ್ಯರ ದೇಹಕ್ಕೆ ಇದು ತುಂಬಾನೇ ವಿಷಕಾರಿ. ಇದರ ಕೆಲಸ ಏನಂದ್ರೆ ನೇರವಾಗಿ ನಮ್ಮ ಕಿಡ್ನಿ, ಲಿವರ್ ಮತ್ತು ನರ್ವಸ್ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡೋದು. ಇನ್ನೂ ಶಾಕ್ ಆಗೋ ವಿಷಯ ಕೇರ್ಬೇಕಾ? ಆ ಸಿರಪ್ನಲ್ಲಿದ್ದ ಡೈಥಿಲಿನ್ ಗ್ಲೈಕಾಲ್ನ ಪ್ರಮಾಣ ಎಷ್ಟ್ ಗೊತ್ತಾ? ಬರೋಬ್ಬರಿ 48.6%. ಅಂದ್ರೆ ಅದು ಔಷಧ ಅಲ್ಲ, ಶುದ್ಧ ವಿಷ. ಇಲ್ಲಿ ಒಂದು ಗ್ರಾಫ್ ಇದೆ, ಸ್ವಲ್ಪ ಗಮನ ಕೊಡಿ. ನಿಯಮದ ಪ್ರಕಾರ ಇರೋ ಗರಿಷ್ಠ ಮಿತಿ ಕೇವಲ 0.1%. 0.1%. ಆದರೆ ಈ ಸಿರಪ್ನಲ್ಲಿ ಸಿಕ್ಕಿದ್ದು 48.6%. ಅಂದ್ರೆ ಸುಮಾರು 500 ಪಟ್ಟು ಜಾಸ್ತಿ. ಜಸ್ಟ್ ಇಮ್ಯಾಜಿನ್ ಮಾಡಿ. ಈ ಅಂತರವೇ ಆ ದುರಂತದ ತೀವ್ರತೆ ಏನು ಅಂತ ತೋರಿಸುತ್ತೆ. ಇದು ದೇಹವನ್ನು ಹೇಗೆ ಕೊಲ್ಲುತ್ತೆ ಅಂತ ಕೇಳಿದ್ರೆ, ಮೊದಲು ಇದು ರಕ್ತಕ್ಕೆ ಸೇರುತ್ತೆ. ನಂತರ ಒಂಥರ ನಮ್ಮ ರಕ್ತದ ಆಸಿಡಿಟಿ ಲೆವೆಲನ್ನು ಹೆಚ್ಚಿಸ್ಬಿಡುತ್ತೆ. ಇದಕ್ಕೆ ಮೆಟಬಾಲಿಕ್ ಆಸಿಡೋಸಿಸ್ ಅಂತಾರೆ. ರಕ್ತದಲ್ಲಿ ಆಸಿಡ್ ಜಾಸ್ತಿಯಾದಾಗ ನಮ್ಮ ಕಿಡ್ನಿ, ಲಿವರ್ ಈ ಥರ ಮುಖ್ಯವಾದ ಅಂಗಗಳು ಒಂದೊಂದಾಗಿ ಕೆಲಸ ನಿಲ್ಲಿಸುತ್ತವೆ. ಕೊನೆಯಲ್ಲಿ ಬಹು ಅಂಗಾಂಗ ವೈಫಲ್ಯದಿಂದ ಸಾವು ಸಂಭವಿಸುತ್ತೆ. ಒಂದು ಮಗುವಿನ ಪ್ರಾಣ ತೆಗೆಯೋಕೆ ಕೆಲವೇ ಮಿಲಿಲೀಟರ್ಸ್ ಈ ಡಿಇಜಿ ಸಾಕು. ಸರಿ, ವಿಷ ಯಾವುದು ಅಂತ ಗೊತ್ತಾಯ್ತು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತಾನೂ ತಿಳ್ಕೊಂಡ್ವಿ. ಆದ್ರೆ ಅಸಲಿ ಪ್ರಶ್ನೆ, ನಮ್ಮ ಸಿಸ್ಟಮ್ ಎಲ್ಲಿ ಫೇಲ್ ಆಯ್ತು? ಇದ್ರ ಮೇಲ್ವಿಚಾರಣೆ ಮಾಡಬೇಕಾದವರು ಏನ್ ಮಾಡ್ತಾ ಇದ್ರು? ಇದು ತುಂಬಾನೇ ಮುಖ್ಯ ಪ್ರಶ್ನೆ. ಇಷ್ಟೊಂದು ವಿಷಕಾರಿ ಸಿರಪ್ ಸರ್ಕಾರಿ ಆಸ್ಪತ್ರೆಗಳಿಗೆ ತಲುಪಿದ್ದಾದರೂ ಹೇಗೆ? ನಮ್ಮ CDSCO ಅಂದ್ರೆ ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಹಾಗೂ ರಾಜ್ಯದ ಡ್ರಗ್ ಇನ್ಸ್ಪೆಕ್ಷನ್ ವಿಭಾಗದವರು ಏನ್ ಮಾಡ್ತಾ ಇದ್ರು? ಪ್ರತಿ ಬ್ಯಾಚ್ನು ಟೆಸ್ಟ್ ಮಾಡೋದು ಅವರ ಕರ್ತವ್ಯ ಅಲ್ವಾ? ಯಾಕೆ ಮಾಡ್ಲಿಲ್ಲ? ಅಥವಾ ಕಣ್ಮುಚ್ಚಿ ಕುಳಿತುಬಿಟ್ರಾ? ದುಃಖದ ಸಂಗತಿ ಅಂದ್ರೆ ಇದು ಮೊದಲ ಬಾರಿ ನಡೀತಾ ಇರೋದು ಅಲ್ಲ. ಕಳೆದ 3 ವರ್ಷಗಳಲ್ಲಿ ಗ್ಯಾಂಬಿಯಾ, ಉಜ್ಬೇಕಿಸ್ತಾನ್, ಕ್ಯಾಮರೂನ್ ಈ ದೇಶಗಳಲ್ಲಿ ಭಾರತದಲ್ಲಿ ತಯಾರಾದ ಸಿರಪ್ಗಳಿಂದ 90ಕ್ಕಿಂತ ಹೆಚ್ಚು ಮಕ್ಕಳು ಪ್ರಾಣ ಬಿಟ್ಟಿದ್ದಾರೆ. ಈ ಸಾಲು ಸಾಲು ದುರಂತಗಳಿಂದ ನಾವು ಇನ್ನೂ ಪಾಠ ಕಲಿತಿಲ್ವಾ ಅನ್ನೋ ಪ್ರಶ್ನೆ ಕಾಡದೇ ಇರೋಲ್ಲ. ಭಾರತವನ್ನ ಫಾರ್ಮಸಿ ಆಫ್ ದ ವರ್ಲ್ಡ್ ಅಂತ, ವಿಶ್ವದ ಔಷಧಾಲಯ ಅಂತ ಗುರುತಿಸ್ತಾರೆ. ಹೆಮ್ಮೆ ಅಲ್ವಾ? ಆದ್ರೆ ಈ ಹೆಮ್ಮೆಯ ಹಿಂದಿರುವ ಕರಾಳ ಸತ್ಯವೇನು? ಈ ನಿರ್ಲಕ್ಷ್ಯದ ಹಿಂದಿನ ಎಕನಾಮಿಕ್ಸ್, ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ. ಒಂದ್ ಕಡೆ ನೋಡಿ, ನಾವು ಪ್ರಪಂಚದ 60% ವ್ಯಾಕ್ಸಿನ್ಗಳನ್ನ ತಯಾರಿಸ್ತೇವೆ, ಅಪಾರ ಸಾಧನೆ. ಆದ್ರೆ ಇನ್ನೊಂದ್ ಕಡೆ ನಮ್ಮ ಸ್ವಂತ ದೇಶದ ಮಕ್ಕಳಿಗೆ ಒಂದು ಸುರಕ್ಷಿತ ಔಷಧಿ ಕೊಡೋಕ್ಕಾಗ್ತಿಲ್ಲ. ಇದು ನಮ್ಮ ಫಾರ್ಮಸಿ ಆಫ್ ದ ವರ್ಲ್ಡ್ ಬಿರುದಿಗೆ ಮಾಡೋ ವ್ಯಂಗ್ಯ ಅಲ್ವಾ? ಈ ಘೋರ ನಿರ್ಲಕ್ಷ್ಯದ ಹಿಂದೆ ಇರೋ ಅಸಲಿ ಕಾರಣ ಬೇರೆ ಏನೂ ಅಲ್ಲ, ಕೇವಲ ಲಾಭ, ಪ್ರಾಫಿಟ್. ಸರಿ, ಹೇಗೆ ಅಂತ ನೋಡೋಣ. ಔಷಧಕ್ಕೆ ಬಳಸೋ ಸೇಫ್ ಆದ ಗ್ಲಿಸರಿನ್ಗೆ ಪ್ರತಿ ಕೆಜಿಗೆ ಸುಮಾರು 100 ರೂಪಾಯಿ. ಆದರೆ ಇಂಡಸ್ಟ್ರಿಗೆ ಬಳಸೋ ವಿಷಕಾರಿ, ಟಾಕ್ಸಿಕ್ ಆದ ಗ್ಲಿಸರಿನ್ಗೆ ಕೇವಲ 40 ರೂಪಾಯಿ. ಅಂದ್ರೆ ಪ್ರತಿ ಕೆಜಿಗೆ 60 ರೂಪಾಯಿ ಲಾಭ. ಈ ಸಣ್ಣ ಲಾಭಕ್ಕಾಗಿ ಕೆಲವು ಕಂಪನಿಗಳು ಜನರ ಪ್ರಾಣದ ಜೊತೆ ಆಟ ಆಡ್ತಾ ಇವೆ. ಹಾಗಾದ್ರೆ ಇದನ್ನ ಒಂದು ಮಿಸ್ಟೇಕ್ ಅಥವಾ ತಪ್ಪು ಅಂತ ಕರಿಬಹುದಾ? ಖಚಿತವಾಗಿ ಇಲ್ಲ. ಇದು ಲಾಭಕ್ಕಾಗಿ ಉದ್ದೇಶಪೂರ್ವಕವಾಗಿ ಮಾಡಿರೋ ಒಂದು ಘೋರ ಅಪರಾಧ. ಹಾಗಾದ್ರೆ
ಈ ಥರದ ದುರಂತಗಳು ಮತ್ತೆ ಮತ್ತೆ ನಡಿಬಾರ್ದು ಅಂದ್ರೆ ನಾವು ಕೇಳಬೇಕಾದ ಮುಖ್ಯ ಪ್ರಶ್ನೆಗಳು ಯಾವುವು? ಅಕೌಂಟಬಿಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿ ಇದನ್ನು ನಾವು ಆಗ್ರಹಿಸಲೇಬೇಕು. ಮೊದಲನೇ ಪ್ರಶ್ನೆ, ಯಾಕೆ ಎಲ್ಲ ಔಷಧದ ಬ್ಯಾಚ್ ಟೆಸ್ಟ್ ರಿಪೋರ್ಟ್ಗಳನ್ನ ಪಬ್ಲಿಕ್ ಮಾಡಿಲ್ಲ? ಅಲ್ಲಿ ಟ್ರಾನ್ಸ್ಪರೆನ್ಸಿ ಎಲ್ಲೋಯಿತು? ಎರಡನೇ ಪ್ರಶ್ನೆ, ಈ ಥರ ಅಪರಾಧ ಮಾಡೋ ಕಂಪ್ನಿಗಳನ್ನ ಪರ್ಮನೆಂಟ್ ಆಗಿ ಯಾಕೆ ಬ್ಯಾನ್ ಮಾಡಲ್ಲ? ಅವ್ರಿಗೆ ಯಾಕೆ ಕಠಿಣ ಶಿಕ್ಷೆ ಆಗಲ್ಲ? ಮತ್ತು ಕೊನೆಯ ತುಂಬಾನೇ ಮುಖ್ಯ ಪ್ರಶ್ನೆ, ಯಾವಾಗ್ಲೂ ಸಾವುಗಳು ನಡೆದ ಮೇಲಷ್ಟೇ ಆಕ್ಷನ್ ತೆಗೆದುಕೊಳ್ಳೋದು ಯಾಕೆ? ನಮ್ಮ ಸಿಸ್ಟಮ್ ದುರಂತ ನಡೆಯೋದನ್ನ ತಡೆಯೋ ಬದಲು ನಡೆದ ಮೇಲೆ ರಿಯಾಕ್ಟ್ ಮಾಡೋಕ್ಕೆ ಮಾತ್ರ ಸೀಮಿತ ಆಗ್ಬಿಟ್ಟಿದ್ಯಾ? ನಮ್ಮ ಸ್ವಂತ ಮಕ್ಕಳಿಗೆ ಒಂದು ಸೇಫಾದ ಔಷಧಿ ಕೊಡೋಕೆ ನಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಫಾರ್ಮಸಿ ಆಫ್ ದ ವರ್ಲ್ಡ್ ಅಂತ ಬಿರುದಿಟ್ಕೊಂಡೇನ್ ಪ್ರಯೋಜನ? ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಚಿಂತನೆಗೆ ಈಡು ಮಾಡಬೇಕು.